ವರ್ಷಕ್ಕೆ ಒಮ್ಮೆ ಮಾತ್ರ ತೆಗೆಯುವ ದೇವಸ್ಥಾನ ವರ್ಷವಾದರೂ ಇಲ್ಲಿನ ದೀಪಗಳು ಆರೋದಿಲ್ಲ ಅಂದ್ರೆ ನಂಬ್ತೀರಾ? ಹೌದು, ಭೂಲೋಕದಲ್ಲಿ ಅಂಧಕಾಸುರ ಅನ್ನೋ ರಾಕ್ಷಸ ಬ್ರಹ್ಮನಿಂದ ವರವನ್ನ ಪಡೆದು ನನಗಿಂತ ಶಕ್ತಿಶಾಲಿ ಯಾರು ಇಲ್ಲ ಅಂತ ಋಷಿಗಳಿಗೂ ದೇವತೆಗಳಿಗೂ ಕಾಟವನ್ನ ಕೊಡ್ತಿರ್ತಾನೆ. ಆಗ ದೇವತೆಗಳು ಈ ವಿಚಾರವನ್ನ ಶಿವನಿಗೆ ಹೇಳಿದಾಗ ಕೋಪಗೊಂಡ ಶಿವ ಭೂಲೋಕಕ್ಕೆ ಬಂದು ಅಂಧಕಾಸುರನ ಜೊತೆ ಯುದ್ಧವನ್ನ ಶುರು ಮಾಡಿದ. ಆದರೆ ಅಂಧಕಾಸುರನ ದೇಹದ ರಕ್ತದ ಹನಿಗಳು ನೆಲಕ್ಕೆ ಬಿದ್ದಾಗಲೆಲ್ಲ ಇನ್ನೊಬ್ಬ ರಾಕ್ಷಸನ ಸೃಷ್ಟಿ ಆಗ್ತಿತ್ತು. ಇದನ್ನ ಕಂಡು ಆಶ್ಚರ್ಯಪಟ್ಟ ಶಿವ ಇವನನ್ನ ಹೇಗೆ ಕೊಲ್ಲೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಆ ನಾರದ ಮುನಿಗಳ ಸಲಹೆಯಂತೆ ಪಾರ್ವತಿ ದೇವಿ ಸಪ್ತ ದೇವತೆಗಳ ಸೃಷ್ಟಿಯನ್ನ ಮಾಡಿದ್ಲು. ಅವರೇ ಬ್ರಾಹ್ಮಿಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಹಾಗೆ ಇಂದ್ರಾಣಿ ಮತ್ತು ಚಾಮುಂಡಿ. ಈ 7 ದೇವತೆಗಳು ತಮ್ಮ ನಾಲಿಗೆಯನ್ನೇ ಹಾಸಿಗೆಯನ್ನಾಗಿ ಮಾಡಿ ರಾಕ್ಷಸನ ರಕ್ತದ ಹನಿ ನೆಲಕ್ಕೆ ಬೀಳದಂತೆ ತಡೆದರು. ಆ ಕ್ಷಣವೇ ಶಿವನು ತ್ರಿಶೂಲದಿಂದ ಆ ರಾಕ್ಷಸನ ಸಂಹಾರವನ್ನ ಮಾಡಿದನಂತೆ. ಇದು ಹಾಸನಾಂಬೆಯ ಕತೆ. ಆದರೆ ಕತೆ ಇನ್ನ ಇಲ್ಲಿಗೆ ಮುಗ್ದಿಲ್ಲ. ಈ ಸಪ್ತ ದೇವತೆಗಳು ಭೂಲೋಕದಲ್ಲಿ ಯಾಕೆ ನೆಲೆಸಿದ್ರು? ಈ ಸಪ್ತ ದೇವತೆಗಳಲ್ಲಿ 3 ಜನ ಹಾಸನಾಂಬೆಯರ ರಹಸ್ಯ ನಿಮಗೆ ಗೊತ್ತಾಗ್ಬೇಕಾ? ಹಾಗಾದ್ರೆ ಪಾರ್ಟ್ 2 ನ ಚೆಕ್ ಮಾಡಿ. ಹಾಗೆ ಹಾಸನಾಂಬೆ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.